ಕೈಕಂಬ ಮಳಲಿ ಮಟ್ಟಿಯ ಜೋಗಿಮಠದ ಶ್ರೀ ಕಾಲಭೈರವ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಫೆಬ್ರವರಿ 20ರಿಂದ 26ರವರೆಗೆ ರಾಜರಾಜೇಶ್ವರಿ ತಪೋನಿಧಿ ಶ್ರೀ 1008 ರಾಜಯೋಗಿ ನಿರ್ಮಲಾನಾಥ್ ಜಿ ಮಠಾಧೀಶರ ಮಾರ್ಗದರ್ಶನದಲ್ಲಿ ಶ್ರೀ ಕಾಲಭೈರವ ಮಂಜುನಾಥೇಶ್ವರ, ಶ್ರೀ ಜ್ವಾಲಾ ಮಹಾಮಾಯಿ, ಶ್ರೀ ನಾಗದೇವರ ಪರಿವಾರ ದೈವಗಳ ಪುನರ್ ಪ್ರತಿಷ್ಠೆ, ಬ್ರಹ್ಮಕಲಶ ಪುಣ್ಯೋತ್ಸವವು ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಕೈಕಂಬ ಶ್ರೀ ಕ್ಷೇತ್ರ ಮಟ್ಟಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷ ಕಿರಣ್ ಪಕ್ಕಳ ಪೆರ್ಮಂಕಿಗುತ್ತು ಅವರು, ಅಘೋರ ತಾಂತ್ರಿಕ ಬ್ರಹ್ಮಶ್ರೀ ವೇದ ವಿದ್ವಾನ್ ದೇರಿಪೈಲು ಶ್ರೀ ವಿಠಲದಾಸ ತಂತ್ರಿಗಳ ನೇತೃತ್ವದಲ್ಲಿ ಉಮೇಶ್ ನಾಥ್ ಕದ್ರಿ, ವಾಸ್ತುತಜ್ಞ ಮಹೇಶ್ ಮುನಿಯಂಗಳ ಅವರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು 90% ಮುಗಿದಿದ್ದು, ಇಲ್ಲಿನ ಹಲವಾರು ಸಂಘ ಸಂಸ್ಥೆಗಳು ದಿನರಾತ್ರಿ ಶ್ರಮದಾನದಲ್ಲಿ ಭಾಗಿಯಾಗಿವೆ. ವಿವಿಧ ಸೇವಾ ಸಮಿತಿಗಳನ್ನು ರಚನೆ ಮಾಡಲಾಗಿದೆ ಎಂದರು. ಫೆಬ್ರವರಿ 20ರಂದು ತೋರಣ ಮುಹೂರ್ತ, ಉಗ್ರಾಣ ಮುಹೂರ್ತ, ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆ, ಅಪರಾಹ್ನ 2:30ಕ್ಕೆ ಹಲವಾರು ಗ್ರಾಮದಿಂದ ಒಗ್ಗೂಡಿ ಹಸಿರು ಹೊರೆಕಾಣಿಕೆ ಮೆರವಣಿಗೆ ಗಂಜಿಮಠ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಹೊರಟು ಶ್ರೀಕ್ಷೇತ್ರ ಮಟ್ಟಿಗೆ ತಲುಪಲಿದೆ. ಈಗಾಗಲೇ 8 ದೇವಸ್ಥಾನದಿಂದ ಹೊರೆಕಾಣಿಕೆ ಶ್ರೀಕ್ಷೇತ್ರ ಮಟ್ಟಿಗೆ ನೀಡಲಾಗಿದೆ. ಫೆಬ್ರವರಿ 20ರಿಂದ 24ರವರೆಗೆ ಧಾರ್ಮಿಕ ಸಭೆ ನಡೆಯಲಿದೆ. ಫೆಬ್ರವರಿ 24ರಂದು ಬೆಳಿಗ್ಗೆ 11:20ರಿಂದ ಮೇಷಲಗ್ನದಲ್ಲಿ ಶ್ರೀ ಮಂಜುನಾಥ ದೇವರಿಗೆ ಬ್ರಹ್ಮಕಲಶಾಭಿಷೇಕದ ಪುಣ್ಯೋತ್ಸವ, ಮಹಾಪೂಜೆ, ಫಲಪೂಜೆ, ಸಂಜೆ ಫಲಾಹಾರ ಹಾಗೂ ಅನ್ನ ಸಂತರ್ಪಣೆ ನಿರಂತರವಾಗಿ ನಡೆಯಲಿದೆ ಎಂದರು. ಬಡಗುಲ್ಪಾಡಿ ಗ್ರಾಮ ಕುಡ್ಲ ಬಹುಶಃ ದೇವರನಕ್ಲಿಗೆ 16 ವರ್ಷಗಳ ಪುನರ್ ಪ್ರತಿಷ್ಠೆ ಮಂತದ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಅಮ್ಮನ್ಪುಡ ನಮ್ಮ ಹಿಂದೂ ಧಾರ್ಮಿಕ ಆಚರಣೆದ ಒಂದು ಪದ್ಧತಿ. ಈ ನಿಲೇಟ್ 16 ವರ್ಷದ ದುಂಬು ಒಂದು ಎಲ್ಲಿ ಮಟ್ಟ ರೀತಿಯ ದೇವಸ್ಥಾನ ಊರ್ದ ಮಾತಿನ ಸರ್ವ ರೀತಿಯ ಸಹಕಾರಡು ಬಾರಿ ಪೊರ್ಲುಡೆ ಜೀರ್ಣೋ ಮಾತ ಹೊಸ ದೇವಸ್ಥಾನ ಅದು ಈ ವರ್ಷ 2024ನೇ ನೆಟ್ಟು ಸುಮಾರು 1 ಕೋಟಿ ವೆಚ್ಚಡು ಜೀರ್ಣೋದ್ಧಾರ ಮತ್ತು ಆ ಒಂದುಂಡು ನಾನು 10% ಬಾಕಿಯನ್ನು ಕೆಲಸ ಪೂರ್ಣಾವತಿ ಅಂತೋಡುಂಡು ಸ್ವಲ್ಪ ಪರ್ಸೆಂಟ್ ಬೇಲೆ ಆ ಒಂದುಂಡು ಎದುರು ಬಾರಿ ಪುರ್ಲ ಶೀಟದಿಂದ ಒಂದೊಂದು ಸುತ್ತಲ ಇಂಟರ್ಲಾಕ್ ಆದ ಸೈಡ್ ಸುತ್ತಲ ಕಾಂಪೌಂಡ್ ಹಾಲು ಅಂಚನೆ ಅರ್ಚಕರ್ನಗಲಿ ವಸತಿ ಗೃಹ ನಾಗದೇವರನ ಅಂಚನೆ ಗುಲಿಗನ ಸಾನ್ನಿಧ್ಯ ಅಂಚನೆ ಹೊಸ ದೈವಲ್ನ ಮಲ್ರಾಯಿ ಅಂಚನೆ ಅನ್ನಪಂಜೂರ್ಲೆಗೆ ಹೊಸ ಸ್ನಾನಮಾನ ಕೊಟ್ಟಿನ ವ್ಯವಸ್ಥೆ ಇದು ಮಾತ್ರ ವ್ಯವಸ್ಥೆ ಆದ ಮಂಜುನಾಥ ದೇವಿಯರ ಕಾಲಭೈರವ ಪ್ರತಿಷ್ಠೆಯನ್ನು ನಮ್ಮ ಮಲ್ರಾಯ ಅನ್ನಪ್ಪನ ಪ್ರತಿಷ್ಠೆಯರು ನಾಗದೇವರನ ಪ್ರತಿಷ್ಠೆಯರುಂಡು ನಿರಂತರವಾದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾತ್ರ ನಡೆತದೆ. 24ನೇ ತಾರೀಕಿಗೆ ಬಂದ ಶನಿವಾರದನ್ನಿ ಬ್ರಹ್ಮಕಲಶಾಭಿಷೇಕ ಮಂಜುನಾಥ ದೇವರಿಗೆ, ಜ್ವಾಲಾಮಾಯಿಗೆ ಅಂಚನೆ ಕಾಲಭೈರವ ದೇವಿ ನೆತ್ತ ತಂತಿರ್ಲಾದ ಕದ್ರಿ ಶ್ರೀ ವಿಠಲದಾಸ್ ತಂತ್ರರು ಆರ್ನ ಇಡೀ ತಂಡ ನೇತೃತ್ವ ವಹಿಸೊಂದು ಶ್ರೀಯುತ ಮುನಿಯಂಗಲ ಮಹೇಶ್ ಮುನಿಯಂಗಲ ಮೇರೊಂಜಿ ಆ ವಾಸ್ತು ತಜ್ಞರ್ನ ಆ ಒಂಜಿ ಪ್ರೋತ್ಸಾಹಡು ಬಾರಿ ಪೊರ್ಲುದೆ ವ್ಯವಸ್ಥೆ ಆವೊಂದುಂಡು ಅಂಚನೆ ಊರ್ದ ಹೊರ ಊರ್ದ ದಾನಿಲ್ನ ಸಹಕಾರಡು ಸರ್ವ ರೀತಿಯ ಪ್ರೋತ್ಸಾಹಡು ಎಲ್ಲಂದ ಆ ಬ್ರಹ್ಮಕಲಶ ನಿತ್ಯ ನಿರಂತರವಾದ ಕಾಂಡೇರ್ದು ಬಯ್ಯಮಟ್ಟ ಕಾಂಡದ ಉಪಹಾರದ ವ್ಯವಸ್ಥೆ, ಪಾನೀಯದ ವ್ಯವಸ್ಥೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಬಯ್ಯದ ಫಲಾರದ ವ್ಯವಸ್ಥೆ, ರಾತ್ರಿ ಅನ್ನ ಸಂತರ್ಪಣೆ ನಿತ್ಯ ನಿರಂತರವಾದ ನಡೆತದ್ದು. ಈ ಸನ್ನಿಧಾನಡು ಎಂಗುಲು ಈತನ ಪಲ್ಯನೆ ಮಟ್ಟಿದ ಪುಣ್ಯೋತ್ಸವ ಬಂದ ಈ ಕುದರ್ಲ ಕೊಟ್ಟ ಮಟ್ಟಿ ಬ್ರಹ್ಮಕಲಶದ ಪುಣ್ಯೋತ್ಸವ ನಿರಂತರವಾದ ಈ ಸನ್ನಿಧಾನಡು ಪುರ್ಲಾಯರಂಡು ನೆಕ್ ಆತ್ಮೀಯ ಮಾಧ್ಯಮದ ಬಂಧುಲು, ದೃಶ್ಯ ಮಾಧ್ಯಮದ ಬಂಧುಲು ಹೆಚ್ಚಿನ ರೀತಿಯ ಈ ಒಂಜಿ ಮಾಹಿತಿನ ನಮ್ಮ ಮಾತೆರೆಗಳ ತೆರಿಪಾಡು ಊರೂರ್ಮೆ ಮಾತೆರೆಲ್ಲ ಬತ್ತದು ಈ ಸನ್ನಿಧಾನ ಬತ್ತದು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಬಂದು ಶ್ರೀಕ್ಷೇತ್ರ ಮಠಿದರ ಆಡಳಿತ ಮುಕ್ತೇಶ್ವರ ಗಂಗಾಧರ ಜೋಗಿ ಮಟ್ಟಿಯವರು ಮಾತನಾಡಿ, 15 ದಿನಗಳಿಂದ ಇಲ್ಲೇ ಕ್ಷಿಪ್ರಗತಿಯಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದೆ. ಫೆಬ್ರವರಿ 25ರಂದು ಮಹಿಷಂದಾಯ, ಅಣ್ಣಪ್ಪ ಪಂಜುರ್ಲಿ, ಮಲರಾಯ ಬಂಟ, ಮರಳು ಧೂಮಾವತಿ ಬಂಟ ದೈವಗಳ ನೇಮ, ಫೆಬ್ರವರಿ 26ರಂದು ಕಲ್ಲುರ್ಟಿ ಪಂಜುರ್ಲಿ ಗುಳಿಗ ದೈವಗಳಿಗೆ ಕೋಲಫಲಿ ಸೇವೆ ನಡೆಯಲಿದೆ ಎಂದರು. ನಮ್ಮ ಈ ಸಾರಿ
16 ವರ್ಷ ದುಂಬು ಈ ಮನ್ನಡು ಹೆಂಚ ಇತ್ತು ಈ ದೇವಸ್ಥಾನ ಅದು 16 ವರ್ಷ ಕರೀದು ಈ ದೇವಸ್ಥಾನ ವಾ ರೂಪ ಬರ್ತನ ಒಂದ್ಮನೆಗೆ ಮಾತ ಊರ್ದ ಪರ ಊರ್ದಕ್ಕೆಲ್ಲ ಸಹಾಯ ಸಹಕಾರಡು ಈ ಒಂಜಿ ಪೊರ್ಲುದ ಭವ್ಯ ಮಂದಿರ ಈ ಒಂಜಿ ಹಸಿರು ಒಂಜಿ ನೆಟ್ ಕಂಗೊಳಿಸಿದುಂಡು ಮಂಜುನಾಥ ದೇವರ ಸಾನ್ನಿಧ್ಯ ಬೊಕ್ಕ ಕಾಳಭೈರ ಅವೆಲ್ಲಕನೆ ಅಪ್ಪೆ ಜ್ವಾಲಮ್ಮಮ್ಮ ಅವೆಲ್ಲಕನೆ 16 ವರ್ಷ ಕರೆದು ಇತ್ತೆ ಈ ಕ್ಷೇತ್ರವನ್ನು ಪುನರ್ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಮಲ್ಪಡು ಬಂದಿನ ಉದ್ದೇಶರು ಮಾತ ಸಮಾಜದಕ್ಕೆಲ್ಲ ಊರ್ದ ಗಣ್ಯರನ್ನ ಸಮ್ಮುಖಡು ಈ ಒಂದು ನಿರ್ಧಾರವನ್ನು ತಂದು ಈ ಕಾರ್ಯಕ್ಕೆ ಜೈದ ಅಂಚಾದ ಪುನಗ ಈ ಕಾರ್ಯ ಹೆಚ್ಚಿನ ಪ್ರಗತಿ ಆದ 100% ಕೆಲಸ ಅಂತ ಬದ್ದು 24 ತಾರೀಕು ಮುಟ್ಟ ನಿರಂತರ ಈ ಸಾನ್ನಿಧ್ಯೋಡು ಧಾರ್ಮಿಕ ಕಾರ್ಯಕ್ರಮಗಳು ನಡಬರಂಡು ಅವೆಲ್ಲಕನೆ ಅನ್ನ ಸಂತರ್ಪಣೆಲ್ಲ ಕೈತೊಟ್ಟಿಗೆ ವಿನೋಲ ಚಾ ತಿಂಡಿ ಫಲಹಾರ ಅವೇ ಕಾಂಡೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ವೈಯಾಡು ಕೂಡ ಚಾ ತಿಂಡಿ ಫಲಹಾರದ ವ್ಯವಸ್ಥೆ ವೈಯಾಡು ಅನ್ನದಾನ ನಿರಂತರ ನಡೆದುಕೊಂಡು ಈ ನಿರಂತರ ಒಂಜಿ 7 ದಿನದ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯ ಊರ್ದ ಪರ ಊರ್ದ ಈ ಮೂಜಿ ಗ್ರಾಮವು ಸಂಬಂಧಪಟ್ಟಿನ ಮಾತಾ ಭಕ್ತರೆಲ್ಲ ಸೇರಿದು ಈ ಸಾನ್ನಿಧ್ಯವನ್ನು ನನಾಥ ಪೊರ್ಲು ಮಲ್ಪಡು ದೇವರ ಅಕಲಕಲ್ನ ಇಷ್ಟಾರ್ಥವನ್ನು ಆತ ಕೈಕೂಡೋದು ಕೊರಡು ನನ್ನೆಲ್ಲ ಈ ಕ್ಷೇತ್ರ ಬೆಳಗೋಡು ಹೆಚ್ಚಿನ ಒಂಜಿ ಮಟ್ಟದ ಮಣ್ಣದ ಈ ಊರ್ದಕ್ಕಲಿಗೆ ಗೊತ್ತು ದಾದ ಮಟ್ಟದ ಮಣ್ಣು ಪ್ರತಿ ವರ್ಷಲ ಒಂಜಿ ನೇಮೋತ್ಸವ ಮಲ್ಪು ದಿಂಚ ಆ ಕಾರ್ಯನು ದೇವರ ಎಂಗಳ ಒಂಜಿ ಮೂಜಿ 4 ತಿಂಗಳು ದುಂಬು ಮಲ್ಪಡು ಬಂದು ಏತು ಪ್ರಯತ್ನ ಮಲ್ತಂಡಲ್ಲ ಆ ಕಾರ್ಯ ಪ್ರಗತಿ ಬಾರಿ ಸಾಧ್ಯನೇ ಜಿ ಅವು ಲಾಸ್ಟ್ಗೆ ಬಂಜಿ 15-20 ದಿನ ಉಪನಗನೇ ಆ ಕೆಲಸ ಹೆಂಚ ಹಾಕೊಂಡು ಬಂದವರೆಗೆ ಇತ್ತು ಅವೆಲ್ಲಕನೆ ಇತ್ತೆ ಇಂದು ಮಾತ್ರೆಗಳು ಒಂಜಿ ವಿಸ್ಮಯದ ಒಂಜಿ ವಿಚಾರ ತೋಜೊಂದುಂಡು ದಯಪಂಡ ನಮ್ಮ ಮುರಾಣಿ ಒಂಜಿ 15 ದಿನಗಳು ತುಂಬು ಈ ಕೆಲಸಗಳು ಆಯಾರ ಅಸಾಧ್ಯ ಅಂತ ಬಂದು ಉಂಟ ಇತ್ತು ಅಂಚ ನಿರಂತರ ದೇವರು ಅರ ಹೆಂಚ ಬೋಡ ಆ ರೀತಿದಾರ ಮಲ್ತೊಂದುಲ್ಲೇರು ಏರು ಹಿಡಿದು ಹೆಂಚಿನ ಅಕ್ಲೇನು ಲೆತ್ತದು ಇಂಚಿನ ಕೆಲಸವನ್ನು ಮಲ್ಪ ಮಾಡೋದು ಆರು ಅಕ್ಲಿನ ಕೈ ಇಟ್ಟು ಮಲ್ಪ ಬಂದುಲ್ಲೇರು ಅಂಚಾದ ಪುನಃ ಈ ಒಂಜಿ ಇತಿಹಾಸ ಇತ್ತಿನಂಚಿನ ನಮ್ಮ ಹೊಸತು ತೋಡಿನಂಚಿನ ಕ್ಷೇತ್ರ ಇತಿಹಾಸದ ಕ್ಷೇತ್ರ ಅಂಚಾದ ಮುಲ್ಪ ಆ ಇತಿಹಾಸವು ಸಾಕ್ಷಿಯಾದ ಅಲ್ಪ ಶಿಲಾಶಾಸನ ಉಂಡು ಈ ಸುದ್ದಿಗೋಷ್ಠಿಯಲ್ಲಿ ಬ್ರಹ್ಮಕಲಶ ಸಮಿತಿಯ ಕಾರ್ಯಾಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ ನಾರಳ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಶೇಖರ್ ಜೋಗಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸತೀಶ್ ಜೋಗಿ ಮಾಲೆಮಾರ್, ಗಣನಾಥ್ ಭಂಡಾರಿ, ಮಟ್ಟಿ ಹೊಸಮನೆ, ಕೋಶಾಧಿಕಾರಿ ಸೋಹನ್, ಅಧಿಕಾರಿ ಭಾವಂತಿ ಬೆಟ್ಟು, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸುನಿಲ್ ಕಂಚಿಮಠ, ಬ್ರಹ್ಮಕಲಶ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹರೀಶ್ ಮಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ರೋಷನ್, ವಿ4 ನ್ಯೂಸ್, ಕಿನಿಕುಳೆ.